ತಿಳ್ಕೊರಿ ಮದರ್ಸ ಅಂದ್ರೇನು. ಬರೀ ಇಲ್ಲಿನ ಮದರ್ಸ ಅಷ್ಟೇ ಇಲ್ಲ, ಮತ್ತು ದೊಡ್ಡ ದೊಡ್ಡ ಮದರ್ಸಗಳಿಗೆ ಲೇಡೀಸ್ ಮದರ್ಸಾ ಇದೆ ಮತ್ತು ಬಾಯ್ಸ್ ಮದರ್ಸಾ ಇದೆ. ಆ ಮದರ್ಸಗಳಲ್ಲಿ ಎಷ್ಟೋ ಅನಾಥ ಮಕ್ಕಳು ಜ್ಞಾನ ಶಿಕ್ಷಣ ಕಲಿಯೋದಕ್ಕೆ ಬರುತ್ತಾರೆ, ಆಲಿಮ್ ದೀನ್ ಆಗುತ್ತಾರೆ, ಹಾಫಿಜ್ ಕುರಾನ್ ಆಗುತ್ತಾರೆ, ಮುಫ್ತಿ ಆಗುತ್ತಾರೆ. ಅಲ್ಲಾಹ್ ಅಕ್ಬರ್. 1 ವರ್ಷ 2 ವರ್ಷ ಇಲ್ಲ, 15 ವರ್ಷ 8 ವರ್ಷ 10 ವರ್ಷ ತನ್ನ ತಾಯಿ ತಂದೆ ಅಕ್ಕ ತಂಗಿ ಎಲ್ಲಾರ್ಗೆ ಬಿಟ್ಟು ಮದರ್ಸಲ್ಲಿ ಹೋಗಿ ಜ್ಞಾನ ಶಿಕ್ಷಣ ಕಲಿ ಬರುತ್ತಾರೆ. ಇವತ್ತು ಈ ಮಕ್ಕಳಿಗೆ ನಾವು ಅತಿ ಜಾಸ್ತಿ ಸಪೋರ್ಟ್ ಕೊಡಬೇಕಿತ್ತು. ವರ್ಷದಲ್ಲಿ ನಡ್ರಾಕ್ ನೀವು ಕೊಟ್ಟಿದ್ರೆ ಬರೀ 1 ಪುಣ್ಯ ಮಾಡಿದ್ರೆ 1 ಪುಣ್ಯ ಸಿಗಬಹುದು. ಈ ತಿಂಗಳಲ್ಲಿ ಎಷ್ಟು ನೀವು ಏನೋ ಜಾಸ್ತಿ ಕೆಲಸ ಮಾಡ್ತಿರಲ್ಲ, ಈ ತಿಂಗಳಲ್ಲಿ ನೀವು 1 ಪುಣ್ಯ ಕೆಲಸ ಮಾಡಿದ್ರೆ ಅದರ ಬದಲಿ 10 ಪುಣ್ಯ ನಿಮ್ಗೆ ಸಿಗ್ತೈತಿ ಈ ರಂಜಾನ್ ತಿಂಗಳಲ್ಲಿ. ಅದಕ್ಕೆ ನೀವು ನೋಡಿರಬಹುದು, ರಂಜಾನ್ ತಿಂಗಳಲ್ಲಿ ಎಷ್ಟೋ ಮದರ್ಸಗಳಿನ ಜನರು ಬರ್ತಿರ್ತಾರ, ಸದ್ಕಾ ಕೊಡ್ರಿ, ಜಕಾತ್ ಕೊಡ್ರಿ, ಏನಾದ್ರೆ ದಾನ ಮಾಡ್ರಿ, ಏನಾದ್ರು ಖೈರಾತ್ ಮಾಡ್ರಿ. ಏಕೆ ಬರ್ತಾರ? ಒಂದು ಮಾತು ರಸೂಲ್ ಅಲ್ಲಾಹನ ಮನೆಗಾಗಿ ಬರ್ತಾರ. ಇನ್ನೊಂದು ಮಾತು, ಉಳ್ಕಿ ತಿಂಗಳಲ್ಲಿ ನೀವು 1 ಪುಣ್ಯ ಕೆಲಸ ಮಾಡಕ್ ಕುಂತಿದ್ರ, 1 ಪುಣ್ಯ ಪಡ್ಕೊಳಕ್ ಹೋಗ್ಬೇಡ್ರಿ. ಈ ತಿಂಗಳಲ್ಲಿ 1 ಪುಣ್ಯ ಮಾಡಿ 10 ಪುಣ್ಯ ಪಡ್ಕೊಳ್ಳೋದಷ್ಟು ಕೆಲಸವನ್ನು ಮಾಡ್ರಿ ಅಂತ ಬರಾಕ್ ಕುಂತಿದ್ದಾರೆ ಪ್ರೀತಿಯ ಸಹೋದರರೇ. ಈ ತಿಂಗಳಲ್ಲಿ ನಾವು ಯಾವುದೇ ಕಾರಣ ಜಿಪುಣ ಮಾಡಬಾರದು. ಉಳ್ಕಿ ತಿಂಗಳಲ್ಲಿ ಜಿಪುಣ ಮಾಡೋದಕ್ಕೆ ಒಂದು ಕಾರಣ ಇದ್ದೇ ಇರ್ತದೆ. ಏಕೆ ನೀವು ಸತ್ಯ ಕೊಡಕ್ ಕುಂತಿಲ್ಲ ಅಂದ್ರೆ ದೇವ ಇದಾನ, ಹಿಂದೆ ದೇವ ನಿಂದ್ರಸಾಕ್ ಕುಂತಿದಾನ. ಈ ತಿಂಗಳಲ್ಲಿ ಸಪೋರ್ಟ್ ತಗೊಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ದೇವ ಜೈಲ್ನಲ್ಲಿ ಅದಾನ. ಎಲ್ಲಿದಾನ ದೇವ? ಜೈಲ್ನಲ್ಲಿ 1 ತಿಂಗಳಿಗಾಗಿ ಕೈ ಲಾಕ್. ಇಲ್ಲಿ ಕಾರಣ